ಇದು ದರ್ಶನ್ ಕುರಿತು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಸುದ್ದಿ ನೋಡಿದರೆ ಎಲ್ಲರಿಗೂ ಗಾಬರಿ. ಈ ಸ್ಟೋರಿ ನೋಡಿದರೆ ಕೆಲವರಿಗೆ ಕಿರಿಕಿರಿ, ಹಲವರಿಗೆ ಹಿರಿ. ಇದು ದರ್ಶನ್ ಕುರಿತ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಸುದ್ದಿ ನೋಡಿದರೆ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಈ ಸ್ಟೋರಿ ನೋಡಿದರೆ ಕೆಲವರಿಗೆ ಕಿರಿಕಿರಿ ಆಗುತ್ತೆ, ಹಲವರಿಗೆ ಹಿರಿ ಆಗುತ್ತೆ. ಕನ್ನಡದ ಸಿನಿ ರಸಿಕರು ನೋಡಲೇಬೇಕಾದಂತಹ ಒಂದು ಸುದ್ದಿ. ಇದು ದರ್ಶನ್ ಕುರಿತು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಸುದ್ದಿ ನೋಡಿದರೆ ಪ್ರತಿಯೊಬ್ಬರಿಗೂ ಕೂಡ ಶಾಕು. ಈ ಸ್ಟೋರಿ ನೋಡಿದರೆ ಕೆಲವರಿಗಂತೂ ಹಿರಿ, ಕಿರಿಕಿರಿ, ಹಲವರಿಗಂತೂ ಹಿರಿ. ಕನ್ನಡದ ಸಿನಿ ರಸಿಕರು ನೋಡಲೇಬೇಕಾದಂತಹ ಒಂದು ಸ್ಟೋರಿ. ಇದು ದರ್ಶನ್ ಕುರಿತ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಇದು ದರ್ಶನ್ ಫ್ಯಾನ್ಸ್ಗೆ ಕಿಚ್ಚು ಹೊತ್ತಿಸುವ ಸ್ಟೋರಿ. ಪವಿತ್ರ ಗೌಡ ಫ್ಯಾನ್ಸ್ಗೆ ಮೈ ಜುಮ್ಮೆನಿಸುವಂತಹ ಒಂದು ಸುದ್ದಿ. ವಿಜಯಲಕ್ಷ್ಮಿ ಬೆಂಬಲಿಗರಿಗೆ ಶಾಕಿಂಗ್ ಸ್ಟೋರಿ. ಫ್ರೀಡಮ್ ಟಿವಿ ಬಿಚ್ಚಿಡಲಿದೆ ಎಲ್ಲೂ ಇಲ್ಲದ ಸಿನಿಮಾ ಸ್ಟೋರಿ. ಕೊಲೆ ಕೇಸಲ್ಲಿ ರಿಲೀಸ್ ಆಗಿ ದಚ್ಚು ಪವಿತ್ರ ಹೊಸ ಹೆಜ್ಜೆ. ದರ್ಶನ್ ಪವಿತ್ರ ಗೌಡ ಬಾಳಲ್ಲಿ ಖುಷಿಯಂತೆ. ಎಲ್ಲ ಮುಗಿತು ಎಂದವರ ಬಾಳಲ್ಲಿ ಚೈತ್ರ ಕಾಲ. ಇದು ದರ್ಶನ್ ಫ್ಯಾನ್ಸ್ಗೆ ಕಿಚ್ಚು ಹೊತ್ತಿಸುವ ಸ್ಟೋರಿ. ಪವಿತ್ರ ಗೌಡ ಫ್ಯಾನ್ಸ್ಗೆ ಮೈ ಜುಮ್ಮೆನಿಸುವಂತಹ ಒಂದು ಸ್ಟೋರಿ. ವಿಜಯಲಕ್ಷ್ಮಿ ಬೆಂಬಲಿಗರಿಗೆ ಶಾಕಿಂಗ್ ಕೊಡುವಂತಹ ಒಂದು ಸ್ಟೋರಿ. ಫ್ರೀಡಮ್ ಟಿವಿ ಬಿಚ್ಚಿಡಲಿದೆ ಎಲ್ಲೂ ಇಲ್ಲದ ಸಿನಿಮಾ ಸ್ಟೋರಿ. ಕೊಲೆ ಕೇಸಲ್ಲಿ ರಿಲೀಸ್ ಆಗಿ ದಚ್ಚು ಪವಿತ್ರ ಹೊಸ ಹೆಜ್ಜೆ. ದರ್ಶನ್ ಪವಿತ್ರ ಗೌಡ ಬಾಳಲ್ಲಿ ಖುಷಿಯಂತೆ. ಈಗ ಎಲ್ಲ ಮುಗಿತು ಎಂದವರ ಬಾಳಲ್ಲಿ ಚೈತ್ರ ಕಾಲ. ಇದು ದರ್ಶನ್ ಫ್ಯಾನ್ಸ್ಗೆ ಕಿಚ್ಚು ಹೊತ್ತಿಸುವಂತಹ ಒಂದು ಸ್ಟೋರಿ. ಪವಿತ್ರ ಗೌಡ ಫ್ಯಾನ್ಸ್ಗೆ ಮೈಜುಮ್ಮೆನಿಸುವಂತಹ ಒಂದು ಸ್ಟೋರಿ. ವಿಜಯಲಕ್ಷ್ಮಿ ಬೆಂಬಲಿಗರಿಗೆ ಶಾಕಿಂಗ್ ಕೊಡುವಂತಹ ಒಂದು ಸ್ಟೋರಿ. ಫ್ರೀಡಮ್ ಟಿವಿ ಈ ಒಂದು ಸ್ಟೋರಿಯನ್ನು ಈಗ ಬಿಚ್ಚಿಡುವಂತಹ ಒಂದು ಪ್ರಯತ್ನಕ್ಕೆ ಈಗ ಕೈ ಹಾಕ್ತಿರುವಂತಹದ್ದು. ಕೊಲೆ ಕೇಸಲ್ಲಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ರಿಲೀಸ್ ಆಗಿ ದಚ್ಚು ಪವಿತ್ರ ಈಗ ಒಂದು ಹೊಸ ಹೆಜ್ಜೆಯನ್ನು ಇಡಲಿಕ್ಕೆ ಹೊರಟಿದ್ದಾರೆ. ದರ್ಶನ್ ಪವಿತ್ರ ಗೌಡ ಬಾಳಲ್ಲಿ ಒಂದು ಖುಷಿಯಾದಂತಹ ಒಂದು ವಿಚಾರ. ಎಲ್ಲ ಮುಗಿತು ಎಂದವರ ಬಾಳಲ್ಲಿ ಈಗ ಚೈತ್ರ ಕಾಲ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಜೈಲಿಂದ ಬಂದ ಬಳಿಕ ಪೂಜೆ, ದರ್ಶನ್ ಹೆಸರಲ್ಲಿ ಅರ್ಚನೆ. ಇದೀಗ ಹೊಸ ವರಸೆ ಶುರು ಮಾಡಿದ ಪವಿತ್ರ ಗೌಡ. ಜೈಲಿಗೆ ಹೋಗಿದ್ರೂ ಗ್ಲಾಮರ್ ಹೋಗಿಲ್ಲ. ನಾನ್ಯಾಕೆ ಸಿನಿಮಾ ಮಾಡಬಾರ್ದು, ಯಾವ ಹೀರೋಯಿನ್ಗೆ ಕಮ್ಮಿ ಇದ್ದೀನಿ, ನನಗೇನು ಕಮ್ಮಿ ಆಗಿದೆ, ಸ್ಕ್ರೀನ್ ಸಿಕ್ಕರೆ ಚಿಂದಿ ಉಡಾಯಿಸ್ತೀನಿ, ನನ್ನನ್ನು ರಾಜ್ಯದ ಸಿನಿ ಪ್ರೇಕ್ಷಕರು ಸ್ವೀಕರಿಸುತ್ತಾರೆ. ಹೀಗೆ ಯೋಚಿಸಿ ಸಿನಿಮಾ ಮಾಡಲು ಹೊರಟ ಪವಿತ್ರ. ಜೈಲಿಂದ ಬಂದ ಬಳಿಕ ಪೂಜೆ, ದರ್ಶನ್ ಹೆಸರಲ್ಲಿ ಅರ್ಚನೆ. ಇದೀಗ ಹೊಸ ವರಸೆ ಶುರು ಮಾಡಿದಂತಹ ಪವಿತ್ರ ಗೌಡ. ಜೈಲಿಗೆ ಹೋಗಿದ್ರೂ ಗ್ಲಾಮರ್ ಹೋಗಿಲ್ಲ. ನಾನು ಯಾಕೆ ಸಿನಿಮಾ ಮಾಡಬಾರ್ದು, ಯಾವ ಹೀರೋನ್ಗೂ ಕಮ್ಮಿ ಇದ್ದೀನಿ ನಾನು, ನನಗೇನು ಕಮ್ಮಿ ಆಗಿದೆ, ಸ್ಕ್ರೀನ್ ಸಿಕ್ಕರೆ ಚಿಂದಿ ಉಡಾಯಿಸ್ತೀನಿ, ನನ್ನನ್ನು ರಾಜ್ಯದ ಸಿನಿ ಪ್ರೇಕ್ಷಕರು ಸ್ವೀಕರಿಸುತ್ತಾರೆ. ಹೀಗೆ ಯೋಚಿಸಿ ಸಿನಿಮಾ ಮಾಡಲು ಹೊರಟ ಪವಿತ್ರ. ಪವಿತ್ರ ಗೌಡ ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ A2 ಅಂದರೆ ಎರಡನೇ ಆರೋಪಿಯಾಗಿದ್ದರು. ಈಗ ಜೈಲಿನಿಂದ ಬಿಡುಗಡೆ ಆಗಿರುವಂತಹದ್ದು. ಬಿಡುಗಡೆ ಆದ ನಂತರ
ದರ್ಶನ್ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸಿದ್ರು, ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಮಾಡಿಸಿದ್ದಾರೆ. ಮತ್ತೊಂದು ವರಸೆಯನ್ನು ಈಗ ಶುರು ಮಾಡಿರುವಂತಹ ಪವಿತ್ರ ಗೌಡ. ಜೈಲಿಗೆ ಹೋಗಿದ್ರೂ ಕೂಡ ಪವಿತ್ರ ಗೌಡ ಅವರ ಗ್ಲಾಮರ್ ಮಾತ್ರ ಕಡಿಮೆ ಆಗಿಲ್ಲ. ಆ ಗ್ಲಾಮರ್ ಇನ್ನೂ ಹಾಗೇ ಇದೆ. ಸಿನಿಮಾ ಮಾಡೋದಕ್ಕೆ ಈಗ ಪವಿತ್ರ ಗೌಡ ಯೋಚನೆ ಮಾಡಿದ್ದಾರಂತೆ. ಯಾವ ಹೀರೋಯಿನ್ಗೆ ಕಮ್ಮಿ ಇದ್ದೀನಿ, ನನಗೇನು ಕಮ್ಮಿ ಆಗಿದೆ, ಸ್ಕ್ರೀನ್ ಸಿಕ್ಕಿದ್ರೆ ಇವತ್ತು ಕೂಡ ನಾನು ಚಿಂದಿ ಉಡಾಯಿಸ್ತೀನಿ, ನನ್ನನ್ನು ರಾಜ್ಯದ ಸಿನಿ ಪ್ರೇಕ್ಷಕರು ಸ್ವೀಕರಿಸುತ್ತಾರೆ. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ದರ್ಶನ್ ಹೀರೋ, ನಾನೇ ಹೀರೋಯಿನ್. ನಮ್ಮಿಬ್ಬರ ಜೋಡಿ ಸೂಪರ್ ಹಿಟ್ ಗ್ಯಾರಂಟಿ. 2014ರಲ್ಲೇ ದರ್ಶನ್ಗೆ ಹೀರೋಯಿನ್ ಆಗಬೇಕಾಯಿತು ಪವಿತ್ರ ಗೌಡ. ಬುಲ್ಬುಲ್ ಸಿನಿಮಾ ಮೂಲಕ ಮಿಂಚಬೇಕಾಗಿದ್ದಂತಹ ಪವಿತ್ರ ಗೌಡ. ಆದರೆ ಟೈಮ್ ಖರಾಬು, ಏನು ಮಾಡೋದು, ಹೀರೋಯಿನ್ ಆಗಲಿಲ್ಲ. 10 ವರ್ಷಗಳ ಬಳಿಕ ಅದೃಷ್ಟ ಪರೀಕ್ಷೆಗೆ ಪ್ರಯತ್ನ. ಎಸ್, ದರ್ಶನ್ ಹೀರೋ, ನಾನೇ ಹೀರೋಯಿನ್. ನಮ್ಮಿಬ್ಬರ ಜೋಡಿ ಸೂಪರ್ ಹಿಟ್ ಗ್ಯಾರಂಟಿ. 2014ರಲ್ಲೇ ದರ್ಶನ್ಗೆ ಹೀರೋಯಿನ್ ಆಗಬೇಕಾಯಿತು ನಮ್ಮ ಪವಿತ್ರ ಗೌಡ. ಬುಲ್ಬುಲ್ ಸಿನಿಮಾದಲ್ಲಿ ಮಿಂಚಬೇಕಾಗಿದ್ದಂತಹ ಪವಿತ್ರ ಗೌಡ. ಆದರೆ ಟೈಮ್ ಖರಾಬು, ಏನು ಮಾಡೋದು, ಹೀರೋಯಿನ್ ಆಗಲಿಲ್ಲ. 10 ವರ್ಷಗಳ ಬಳಿಕ ಅದೃಷ್ಟ ಪರೀಕ್ಷೆಗೆ ಈಗ ಪ್ರಯತ್ನ ಮಾಡ್ತಿರುವಂತಹದ್ದು. ಎಸ್, 2014ರಲ್ಲೇ ಪವಿತ್ರ ಚಾನ್ಸ್ ಕಿತ್ತುಕೊಂಡಿದ್ರ ರಚಿತಾ ರಾಮ್. ಅವತ್ತು ಪ್ರಭಾವ ಬೆಳೆಸಿ ಚಾನ್ಸ್ ಕಿತ್ತುಕೊಂಡಿದ್ರ ರಚಿತಾ ರಾಮ್. ಆ ಬಳಿಕ ರಚಿತಾ ರಾಮ್ ಮುಟ್ಟಿದ್ದೆಲ್ಲ ಚಿನ್ನ. ವಾಸ್ತವದಲ್ಲಿ ಪವಿತ್ರ ಲಕ್ ರಚಿತಾ ಪರವಾಗಿತ್ತು. ಬಳಿಕ ರನ್ನ, ದಿಲ್ ರಂಗೀಲಾ, ರತಾವರ ಸೇರಿದಂತೆ ಕನ್ನಡದ ಹಲವು ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟನೆ. ಎಸ್, ಪವಿತ್ರ ಚಾನ್ಸನ್ನು ರಚಿತಾ ರಾಮ್ ಏನಾರು ಕಿತ್ಕೊಂಡ್ಬಿಟ್ಟಿದ್ರಾ? ಅವತ್ತು ಅಂದರೆ 2014ರಲ್ಲಿ ಪ್ರಭಾವ ಬೆಳೆಸಿ ದರ್ಶನ್ಗೆ ಜೋಡಿಯಾಗಿದ್ದರು ರಚಿತಾ ರಾಮ್. ವಾಸ್ತವದಲ್ಲಿ ಪವಿತ್ರ ಲಕ್ ರಚಿತಾ ಪರವಾಗಿತ್ತು. ಬಳಿಕ ರನ್ನ, ದಿಲ್ ರಂಗೀಲಾ, ರತಾವರ, ಕ್ರಾಂತಿ ಸೇರಿದಂತೆ ಹಲವು ಕನ್ನಡ ಸೂಪರ್ ಹಿಟ್ ಚಿತ್ರಗಳಲ್ಲಿ ರಚಿತಾ ರಾಮ್ ಅವರು ನಟನೆ ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸುದ್ದಿ ವೈರಲ್ ಆಗಿರುವಂತಹದ್ದು ಸ್ವಾಮಿ, ನಾವೆಲ್ಲ ಹೇಳ್ತಾ ಇರೋದು ಇದು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಹಲವಾರು ಪೋಸ್ಟ್ಗಳನ್ನು ಮಾಡಿರುವಂಥದ್ದು. ದರ್ಶನ್ ಈ ದುಸ್ಸಾಹಸಕ್ಕೆ ಕೈ ಹಾಕಲ್ಲ, ವಿಜಯಲಕ್ಷ್ಮಿ ಇದಕ್ಕೆ ಅವಕಾಶ ಕೊಡೋದು ಕ್ಷೀಣ, ಕನ್ನಡ ಸಿನಿಪ್ರಿಯರು ಸ್ವಾಗತಿಸೋದು ಬಲು ಕಷ್ಟ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹದ್ದು. ಹಲವಾರು ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಕೊಂಡಿರುವಂಥದ್ದು. ಆದರೆ ನಮ್ಮ ದರ್ಶನ್ ಇಂತಹ ಒಂದು ದುಸ್ಸಾಹಸಕ್ಕೆ ಖಂಡಿತವಾಗಲೂ ಕೈ ಹಾಕಲ್ಲ. ಅದರಲ್ಲೂ ವಿಜಯಲಕ್ಷ್ಮಿ ಇದಕ್ಕೆ ಅವಕಾಶ ಕೊಡೋದೇ ಇಲ್ಲ. ಕನ್ನಡ ಸಿನಿಪ್ರಿಯರು ಸ್ವಾಗತಿಸೋದು ಕಷ್ಟ ರೀ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸುದ್ದಿ ವೈರಲ್ ಆಗಿರುವಂತಹದ್ದು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಹಲವಾರು, ಒಬ್ಬರಲ್ಲ ಇಬ್ಬರಲ್ಲ, ಹಲವಾರು ಮಂದಿ ಪೋಸ್ಟ್ಗಳನ್ನು ಹಾಕಿರುವಂತಹದ್ದು. ಆದರೆ ದರ್ಶನ್ ಅವರು ಇಂತಹ ಒಂದು ದುಸ್ಸಾಹಸಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕೈ ಹಾಕಲ್ಲ. ಇದಕ್ಕೆ ವಿಜಯಲಕ್ಷ್ಮಿ ಕೂಡ ಅವಕಾಶ ಮಾಡಿಕೊಡೋದು ಕಷ್ಟ. ಯಾವುದೇ ಕಾರಣಕ್ಕೂ ಕೂಡ ವಿಜಯಲಕ್ಷ್ಮಿಯವರು ಅವಕಾಶವನ್ನು ಮಾಡಿಕೊಡೋದೇ ಇಲ್ಲ. ಅದರಲ್ಲೂ ಕನ್ನಡ ಸಿನಿಪ್ರಿಯರು ಈ ವಿಚಾರವನ್ನು ಸ್ವಾಗತಿಸೋದು ತುಂಬಾ ಕಷ್ಟ.